ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವೆಂಕಿ ಪೂಜಾಸ್ ರೆಸಿಪೀಸ್. ಇವತ್ತು ನಾವು ನಿಮಗೆ ಮಂಗಳೂರು ಬನ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಅದಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀವಿ ಬನ್ನಿ. ಇವಾಗ 12 ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀವಿ, ಮತ್ತು ಒಂದು ದೊಡ್ಡ ಬೌಲಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ, 1 ಕಪ್ಪು ಮೊಸರು, ಜಾಸ್ತಿ ಹುಳಿ ಬರದೇ ಇರೋ ಮೊಸರು, ಮತ್ತು ಸ್ವಲ್ಪ ಸೋಡಾ, ಸ್ವಲ್ಪ ಉಪ್ಪು, ಮತ್ತು ಒಂದು ಸಣ್ಣ ಕಪ್ಪು ಸಕ್ಕರೆ. ಇವಾಗ ಇಲ್ಲಿ ಬಂದು ನಾವು ನಾವು ನಮ್ಮ ಮನೆಗೆ ಎಷ್ಟು ಬೇಕು ಎಲ್ಲರೂ ಒಂದು ಎರಡೆರಡು ತಿಂತೀವಿ. ಅದಕ್ಕೆ ನಾವು ಕಡಿಮೆ ಕ್ವಾಂಟಿಟಿ ಮಾಡ್ಕೊತಾ ಇದ್ದೀವಿ. ನಿಮ್ಗೆ ಜಾಸ್ತಿ ಬೇಕು ಅಂದರೆ ಇದು ನಾವೇನೇನು ತೋರಿಸ್ತಿದ್ದೀವಿ ಅದು ಡಬಲ್ ಮಾಡಿದ್ರೆ ಆಯಿತು. ಮತ್ತು ಈ ಬಾಳೆಹಣ್ಣು ಇದೆಯಲ್ಲ, ಈ ಬಾಳೆಹಣ್ಣು ಪಚ್ಚ ಬಾಳೆಹಣ್ಣಲ್ಲೂ ಮಾಡ್ಕೋಬೋದು, ಏಲಕ್ಕಿ ಬಾಳೆಹಣ್ಣಲ್ಲೂ ಮಾಡ್ಕೋಬೋದು. ನಮ್ಮ ಮಾವ ಇದು ನಮ್ಮ ತೋಟದಿಂದ ತಂದಿರೋದಲ್ವ, ಅದಕ್ಕೋಸ್ಕರ ನಾವು ಆರ್ಗ್ಯಾನಿಕ್ ಆಗಿ ಇರುತ್ತೆ ಇದು ಬಾಳೆಹಣ್ಣು. ಹಣ್ಣಾಗಿರ್ಬೇಕು, ಸಾಫ್ಟ್ ಆಗಿರ್ಬೇಕು. ಹೌದು, ಅದಕ್ಕೆ ನಾವು ಇದ್ರಲ್ಲಿ ಮಾಡ್ತಾ ಇದ್ದೀವಿ. ಕಾಯಿ ಇರೋದ್ರಲ್ಲಿ ಮಾಡ್ಕೋಬೇಡಿ, ಚೆನ್ನಾಗಿರಲ್ಲ. ಫುಲ್ಲು ಸಾಫ್ಟ್ ಆಗಿರುತ್ತಲ್ಲ, ಆ ಬನಾನದಲ್ಲಿ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಯಾವ ಥರ ಬನ್ಸ್ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಈಗ ಬನಾನ ತೆಗೆದಿಟ್ಕೊಂಡಿದ್ದೀವಲ್ಲ, ಇದಕ್ಕೆ ಸ್ವಲ್ಪ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಡಿ. ಮೊಸರು ಹಾಕ್ಕೊಳ್ತಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಮೊಸರು, ಅದೇ ಒಂದು ಸಣ್ಣ ಕಪ್ಪಲ್ಲಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಬೇಡಿ, ಜಸ್ಟ್ ಟೇಸ್ಟಿಗೆ ಅಷ್ಟೇ ಉಪ್ಪು ಹಾಕ್ಕೊಳ್ಳಿ. ಓಕೆ, ಈಗ ಸ್ಮ್ಯಾಶ್ ಮಾಡೋಣ. ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಓಕೆ, ಈಗ ಇದು ಫುಲ್ಲು ಕ್ಲಿಯರ್ ಆಗಿ ಸ್ಮ್ಯಾಶ್ ಆಗಿದೆ. ಈಗ ನೆಕ್ಸ್ಟ್ ಏನಾಗ್ತಾಳೆ ನೋಡೋಣ. ನೆಕ್ಸ್ಟ್ ಇದಕ್ಕೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ವಲ್ಪ 1/4 ಸ್ಪೂನಷ್ಟು ಇದು ಸೋಡಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಜೀರಿಗೆ ಮತ್ತು ಸೋಡಾ ಪುಡಿ ಹಾಕ್ಕೊಂಡಿದ್ದೀವಿ, ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಏನಂದರೆ ಇದು ನೀರು ಹಾಕ್ಬಾರ್ದು ಇದಕ್ಕೆ, ನೀವು ಬರೀ ಇದರಲ್ಲೇ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ, ನೋಡ್ಕೊಳ್ಳಿ, ತುಂಬ ಹಿಟ್ಟು ಹಾಕ್ಬಾರ್ದು, ಚೆನ್ನಾಗಿರಲ್ಲ. ಚಪಾತಿ ಹಿಟ್ಟಿಗಿಂತನೂ ಸ್ವಲ್ಪ ಸಾಫ್ಟಾಗಿ ಇರಬೇಕು. ನೋಡ್ತಿದ್ರೇ ಚೆನ್ನಾಗಿ ಅನಿಸ್ತಾ ಇದೆ. ಆ್ಯಕ್ಚುಲಿ ನಾನು ಬನ್ಸೆಲ್ಲ ತುಂಬ ಹೋಟೆಲ್ಗಳಲ್ಲೆಲ್ಲ ತಿಂದಿದ್ದೀನಿ. ಏನಾಗ್ಬಿಡುತ್ತೆ ಅಂದರೆ ಬನ್ಸು ಹೋಟೆಲ್ಗಳಲ್ಲಿ ತುಂಬ ಚೆನ್ನಾಗಿರುತ್ತೆ, ಆವಾಗ ಜಾಸ್ತಿ ತಿನ್ನೋದಕ್ಕಾಗೋದಿಲ್ಲ. ಅಲ್ಲಿಂದ ತಂದು ಮನೇಲಿ ಇಟ್ಕೊಂಡು ತಿನ್ನೋಕ್ಕಾಗಲ್ವಲ್ಲ, ಸೊ ಅದಕ್ಕೆ ಮನೇಲಿ ಮಾಡ್ಕೊಂಡೇ ತಿನ್ಬೋದು. ಓಕೆ, ಇದನ್ನು ನಾನು ಕಲಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸ್ವಲ್ಪ ಕಲಿಸ್ತಾ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈ ವಿಧಾನವಾಗಿ ಬಂದಿದೆ ನೋಡಿ, ಎಷ್ಟು ಸಾಫ್ಟ್ ಇದೆ. ಸಕ್ಕ. ಈಗ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಹಾಕ್ಕೊಳ್ತೀನಿ, ಹಾಕ್ಬಿಟ್ಟು ನೀಟಾಗಿ ಹಿಂಗೆಲ್ಲ ಇದು ಮಾಡಿಬಿಟ್ಟು ಅದೆಲ್ಲ ಫುಲ್ ಇದಕ್ಕೆಲ್ಲ ಹಚ್ಚಿಬಿಟ್ಟು ಇದೊಂದು 6 ಗಂಟೆಗಳ ಕಾಲ ನೀವು ಹಂಗೆ ಇಡಬೇಕಾಗುತ್ತೆ. ಫರ್ಮೆಂಟ್ ಆಗಬೇಕು. ಆದರೆ ನೀಟಾಗಿ ಏನಾಗುತ್ತೆ, ಸ್ಮೂತಾಗಿ ಬರುತ್ತೆ, ಉಬ್ಬುತ್ತೆ. ಇವಾಗ ಇದನ್ನು ಮುಚ್ಚಿಟ್ಬಿಡೋಣ. 6 ಗಂಟೆ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು 3 ಅವರ್ಸ್ ಆದರೂ ಇಡಿ, ಚೆನ್ನಾಗಿ ಬರುತ್ತೆ. ತಕ್ಷಣ ಮಾಡಿದ್ರೆ ಚೆನ್ನಾಗಿ ಬರಲ್ಲ. ಇವಾಗ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ನಾನು 3 ಅವರ್ಸ್ ಇಟ್ಟಿದ್ದೆ, ನೀವು ಬೇಕಾದರೆ ನೈಟ್ ಮಿಕ್ಸ್ ಮಾಡಿ ಮಾರ್ನಿಂಗ್ ಮಾಡ್ಬೋದು. ನೋಡಿ ಚೆನ್ನಾಗಿ ಸಾಫ್ಟ್ ಆಗಿದೆ ಹಿಟ್ಟು, ಅಂಟ್ತಾ ಇಲ್ಲ ನೋಡಿ ಅಷ್ಟೊಂದು ಅಲ್ವಾ. ಈಗ ನೆಕ್ಸ್ಟ್ ಯಾವ ಥರ ಬನ್ಸ್ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಕ್ಕಿಡಿ. ಇವಾಗ ನಾನು ಚಪಾತಿ ಥರ ಉಂಡೆ ಮಾಡ್ಕೊಂಡಿದ್ದೀನಿ, ಅಂದರೆ ಚಪಾತಿ ಅಷ್ಟು ದೊಡ್ಡ ಅಲ್ಲ, ಸಣ್ಣದು. ಈಗ ಅದನ್ನು ಸೇಮ್ ಚಪಾತಿ ಥರನೇ ಲಟ್ಟಿಸ್ಬೇಕು. ನೋಡಿ, ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೋಡಿ, ಸಾಫ್ಟ್ ಇರುತ್ತೆ. ನಿಧಾನಕ್ಕೆ ಈ ಥರ ಇಷ್ಟು ದಪ್ಪ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ದಪ್ಪನೇ ಇರಬೇಕು, ತುಂಬ ತೆಳುನೂ ಆಗಬಾರ್ದು. ಓಕೆ, ಇವಾಗ ಇದಾಳೆ ಇನ್ನೊಂದು ನೋಡಿ. ವಾವ್, ಇದು ಸಕ್ಕತ್ತಾಗಿ ಬಂತು.
ಓಕೆ ರೆಡಿ ನೋಡಿ ಆಗಿದೆ. ಹೇಗೆ ಬಂದಿದೆ ಅಲ್ವಾ? ಬಂದಿದೆ. ಓಕೆ, ಬಿಸಿ ಬಿಸಿಯಾದ ಬನ್ಸು ರೆಡಿ ಮಾಡಿದ್ದಾಳೆ. ಈಗ ಟೇಸ್ಟ್ ಮಾಡಿ ನೋಡಿ ಹೇಗೆ ಬಂದಿದೆ. ಹೆಂಗೆ ಬಂದಿದೆ ಅಂತ ಹೇಳ್ತೀವಿ. ಸಕ್ಕದಾಗಿ ಬಂದಿದೆ ಮಾತ್ರ. ಚಟ್ನಿ ಜೊತೆಗೆ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ ಹೇಗಿದೆ ಅಂತ. ಓಕೆ, ಈಗ ನೋಡಿ ಬನ್ಸ್ ಅಂತ ರೆಡಿ ಮಾಡಿ ಕೊಟ್ಟವ್ರೆ. ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದವನಿಗೆ ಇವತ್ತು ಹೋಗ್ಬೇಡ ಅಂತ ತಡೆದು ಇರಿಸ್ಬಿಟ್ಟು ಈ ಥರ ಆಯಿಲಿ ಐಟಮ್ ಬೇರೆ ಕೊಟ್ಟವ್ರೆ. ನೋಡೋಣ ಬನ್ಸು. ನಿಜ ಏನು ಸಾಫ್ಟ್ ಐತೆ ಗೊತ್ತಾ? ಅಬ್ಬಾ ನೋಡ್ರಿ, ನಿಜ ಸಕ್ಕದಾಗೈತೆ. ಓಕೆ, ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ. ಏನು ಸಾಫ್ಟ್ ಆಗೈತೆ ಅಂದರೆ ಅಮ್ಮ ತಾಳ್ರಮ್ಮ, ನೀವು ಒಂದೊಂದು ಎತ್ಕೊಳ್ರಿ. ತಗೊಳ್ಳಿ. ಇಬ್ರು ಅರ್ಧ ಅರ್ಧ. ಅರ್ಧ ಯಾಕೆ ಒಂಚೂರು ಮುರ್ಕೊಂಡು ಇಡ್ರಿ. ಓಕೆ ನೋಡೋಣ. ಈಗ ಫಸ್ಟ್ ಹಂಗೆ ತಿಂದು ನೋಡ್ತೀನಿ. ಬನ್ಸ ನಾನು ನಿಜವಾಗ್ಲೂ ಬೇಡಪ್ಪ ಅಂತ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ. ನಿಜ ಸಕ್ಕದಾಯ್ತು. ಆ ಬಾಳೆಹಣ್ಣು ಫ್ಲೇವರ್ ಎಲ್ಲ ಕರೆಕ್ಟಾಗಿ ಐತೆ. ಚಟ್ನಿ ಜೊತೆ ನೋಡ್ಲಾ, ತುಂಬ ಚೆನ್ನಾಗಿದೆ. ಚಟ್ನಿ ಜೊತೆ ತುಂಬ ಚೆನ್ನಾಗಿದೆ. ಮಾವಂಗ್ ಕೊಡಿ. ತುಂಬ ಚೆನ್ನಾಗಿದೆ. ನಿಜವೂ ಸಕ್ಕದಾಗಿ ಮಾಡಿದ್ದೀರ. ಇದು ಮಂಗಳೂರವರಿಗೆ ನೋಡ್ಕೊಳ ಮೇಡಮ್. ಏನು ಗೊತ್ತಾ ನನಗೆ ನಿಜವೂ ಇಷ್ಟ ಆಗಲ್ಲ ಆಯಿತಾ. ನೀವು ಯಾರೇನಾರ ಅನ್ಕೊಳ್ರಿ, ಬನ್ಸ್ ಅಂದರೆ ನನಗೆ ಆಗ್ತಿರ್ಲಿಲ್ಲ, ನಾನು ತಿನ್ನೋದೇ ಇಲ್ಲ. ಬಟ್ ಇವತ್ತು ಒಂದು ತಿಂತೀನಿ. ಸಕ್ಕದಾಗಿ ಮಾಡಿದ್ದಾರೆ. ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ಯಾರಿಗೆಲ್ಲ ಬನ್ಸ್ ರೆಸಿಪಿ ಬೇಕಿತ್ತು ತೋರಿಸ್ಕೊಟ್ಟಿದ್ದಾರೆ, ನೋಡಿ ಮಾಡ್ಕೊಳ್ಳಿ. ಈವ್ನಿಂಗ್ ಟೈಮಲ್ಲಿ ಇದು ಅಷ್ಟೇ, ಈವ್ನಿಂಗ್ ಟೈಮಲ್ಲಿ ಮಕ್ಳುಗಳಿಗೆ ಎಲ್ಲ ಅವ್ರಿಗೆಲ್ಲ ಮಾಡ್ಕೊಟ್ಬಿಟ್ರೆ, ಅಥವಾ ಬ್ರೇಕ್ಫಾಸ್ಟ್ಗೂ ಅಷ್ಟೇ. ಯೂಶಲಿ ಮಂಗಳೂರು ಸೈಡಲ್ಲೆಲ್ಲ ಬ್ರೇಕ್ಫಾಸ್ಟ್ಗೆ ತಿಂತಾರೆ, ಅಂದರೆ ಟಿಫನ್ ಅಂತ ಅಂದರೆ ಇದು ಮಾಡ್ತಾರೆ. ತುಂಬ ಚೆನ್ನಾಗಿದೆಪ್ಪ, ಚೆನ್ನಾಗಿದೆ. ಬಟ್ ಇಲ್ಲಿನವ್ರಿಗೆ ಬ್ರೇಕ್ಫಾಸ್ಟ್ಗೆ ತಿನ್ನೋಕ್ಕಾಗಿಲ್ಲ ಅಂದ್ರೂ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಮಾಡ್ಕೊತೀನಿ. ಏನು ಗೊತ್ತಾ, ಸಕ್ಕತ್ತಾಗಿದೆ, ಮಾಡ್ಕೊಂಡು ತಿನ್ನಿ. ಡೆಫಿನೆಟ್ಟಾಗಿ ಟ್ರೈ ಮಾಡಲೇಬೇಕಂತ ರೆಸಿಪಿ ಸಕ್ಕತ್ತಾಗಿದೆ. ಎಲ್ಲರೂ ಮಾಡಿಕೊಂಡು ತಿಂದು ಕಮೆಂಟ್ಸಲ್ಲಿ ಹೇಳಿ ಹೇಗಿದೆ ಅಂತೇಳಿ. ನೆಕ್ಸ್ಟು ಇನ್ನೂ ಒಳ್ಳೆ ರೆಸಿಪಿ ತೋರಿಸ್ತೀವಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡ್ತೀರಾ ಎಲ್ಲರೂ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇಂಥ ರೆಸಿಪಿ ಮಾಡಿ ಅಂತ ಕಚ್ಕೊಂಡು ನೀವು ತಿನ್ನಬೇಕು ಅಂದರೆ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸೊ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟು ಒಳ್ಳೆ ರೆಸಿಪಿ ಜೊತೆ ಬರ್ತಾರೆ. ತುಂಬ ಜನ ಅದು ನಮ್ಮ ಬ್ಲಾಗ್ ಚಾನಲಲ್ಲಿ ಕೇಳ್ತಿದ್ದಂಥ ರೆಸಿಪಿ, ರಸಮ್ ರೆಸಿಪಿ. ಸೊ ನೆಕ್ಸ್ಟು ನಿಮಗೆ ಬ್ಲಾಗಲ್ಲಿ ಬರುತ್ತೆ. ಸೊ ನೋಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ರೆಸಿಪಿ ಇಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಲವ್ ಯು ಆಲ್. ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.